ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಹರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೋ ಸ್ಮಾರಕಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನುಡಿ ಶ್ರೀ ಹಂಸನಡೆ. ಈ ಹಿಂದೆ ನಾವು ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡ್ತಾ ಇದ್ವಿ. ಅದೇನೆಂದರೆ, ಪುರುಷ ಜೀವ ಮತ್ತು ಸ್ತ್ರೀ ಜೀವನ ವಿಚಾರ ಬಂದಾಗ ಶ್ರೀ ಮಧ್ವಾಚಾರ್ಯರ ಮಾತಿನಂತೆ ಪುರುಷ ಜೀವರಿಗೆ ವರದಿಂದಾಗಲಿ ಅಥವಾ ಶಾಪದಿಂದಾಗಲಿ ಅಥವಾ ಅವರ ಸ್ವ ಇಚ್ಛೆಯಿಂದಾಗಲಿ ಯಥಾ ಕಥಂಚಿತ್ ಸ್ತ್ರೀ ದೇಹವನ್ನು ಪಡಿತಾರೆ. ಆದರೆ ಸ್ತ್ರೀಯರಿಗೆ ಮಾತ್ರ ಎಂತಹ ಬಲವಾದ ಕಾರಣವಿದ್ದರೂ ಕೂಡ ಪುರುಷ ದೇಹ ಅನ್ನೋದು ಬರೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಿರ್ಣಯವನ್ನು ಮಾಡ್ತಾರೆ ಶ್ರೀಮದ್ ಆಚಾರ್ಯರು. ಈ ವಿಚಾರದ ಮೇಲೆ ಒಂದು ಸಂದೇಹ ಬರ್ತದೆ ನಮಗೆ ನಿಮಗೆಲ್ಲ. ಏನಂದ್ರೆ, ಮಹಾಭಾರತದ ಕಾಲಕ್ಕೆ ದ್ರೌಪದಿಯ ತಂದೆಯಾದ ದ್ರುಪದರಾಜನಿಗೆ ಹುಟ್ಟಿದಂಥ ಮಗುವಿನ ಒಂದು ವಿಚಾರವಾಗಿ ಈ ರೀತಿಯಾಗಿ ಹೇಳ್ತಾರೆ ನೋಡಿ. ಏತಸ್ಮಿನ್ ಏವ ಕಾಲೇತು ಸುತಾರ್ಥಂ ದ್ರುಪದಸ್ತಪಃ ಚಕಾರ ಶಂಭವೇ ಚೈನಂ ಸೋ ಅಬ್ರವೀತ್ ಕನ್ಯಕಾ ತವ ಭೂತ್ವಾ ಭವಿಷ್ಯತಿ ಪುಮಾನ್ ಇತಿ ಸಾ ಅಂಬಾ ತಥೋ ಜನಿ ನಾಮ್ನಾ ಶಿಖಂಡಿನಿ ತಸ್ಯಾಹ ಪುಂವತ್ ಕರ್ಮಾಣಿ ಚ ಅಕರೋತ್ ಎಂಬುದಾಗಿ ಬಹಳ ರೋಚಕವಾಗಿರತಕ್ಕಂಥ ಒಂದು ಕಥೆಯನ್ನು ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಆ ರೋಚಕವಾದ ಕಥೆ ಯಾವುದು ಅಂದರೆ, ಒಮ್ಮೆ ದ್ರೌಪದಿಯ ತಂದೆಯಾದ ದ್ರುಪದರಾಜ ತನಗೆ ಶ್ರೇಷ್ಠವಾದ ಪರಾಕ್ರಮಿಯಾಗಿರ್ತಕ್ಕಂಥ ಮಗ ಹುಟ್ಟಬೇಕು ಅಂತ ಕೈಲಾಸಪತಿಯಾಗಿರ್ತಕ್ಕಂಥ ಮಹಾರುದ್ರದೇವರನ್ನು ಕುರಿತು ದೀರ್ಘಕಾಲ ತಪಸ್ಸನ್ನು ಮಾಡುತ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾದಂತಹ ಮಹಾರುದ್ರದೇವರು ಏನು ಬೇಕು ಅಂತ ಕೇಳಿದಾಗ ದ್ರುಪದ ಪರಮೇಶ್ವರನ ಕುರಿತು ಕೇಳ್ತಾನೆ, ಸ್ವಾಮಿ, ನನಗೆ ಅತ್ಯಂತ ಪರಾಕ್ರಮಶಾಲಿಯಾಗಿರ್ತಕ್ಕಂಥ ಗಂಡು ಮಗು ಬೇಕು ಅಂತ. ಅದಕ್ಕೆ ಮಹಾರುದ್ರದೇವರು ಹೇಳ್ತಾರೆ, ತವ ಕನ್ಯಕಾ ಭೂತ್ವ ಭವಿಷ್ಯತಿ ಪುಮಾನ್ ಎಂಬುದಾಗಿ. ಏನೇಳಿ? ತವ ಕನ್ಯಕಾ ಭೂತ್ವ ಭವಿಷ್ಯತಿ ಪುಮಾನ್ ಎಂಬುದಾಗಿ ಆ ಮಹಾರುದ್ರದೇವರು ಆ ದ್ರುಪದನಿಗೆ ವರ ಕೊಟ್ಟರು. ಏನು ವರ ಕೊಟ್ಟರು ಅಂದರೆ, ದ್ರುಪದ ಗಂಡು ಮಗು ಬೇಕು ಅಂತ ಕೇಳ್ದ. ಅದಕ್ಕೆ ರುದ್ರದೇವರು ಹೇಳಿದ್ರು, ನಿನಗೆ ಗಂಡು ಮಗು ಆಗಲ್ವಪ್ಪ, ಈಗ ಮಗು ಹುಟ್ಟೋ ಕಾಲಕ್ಕೆ ಹೆಣ್ಣಾಗಿ ಹುಟ್ಟುತ್ತೆ, ಆಮೇಲೆ ಮುಂದೆ ಅದೇ ಗಂಡಾಗ್ತದೆ ಅಂತ ವರವನ್ನ ಕೊಡ್ತಾರೆ. ಮಹಾರುದ್ರದೇವರು ಹೇಳಿರುವ ಮಾತಿನಲ್ಲಿ ಅತಿಯಾದ ವಿಶ್ವಾಸ ಇಟ್ಟಂತಹ ದ್ರುಪದರಾಜನು ಮೊದಲೇ ಅವನಿಗೆ ಮಹಾರುದ್ರದೇವರ ಮೇಲೆ ತುಂಬ ವಿಶ್ವಾಸ. ಆ ವಿಶ್ವಾಸವಿದ್ದಂತಹ ಅವನಿಗೆ ರುದ್ರದೇವರ ಮಾತನ್ನ ನಂಬುತ್ತೆ ಹಾಗೂ ಒಪ್ಪಿಯೂ ಬಿಟ್ಟು ಸಂತೋಷದಿಂದ ಮನೆಗೆ ಬರ್ತಾನೆ. ಇಲ್ಲಿ ಮತ್ತೊಂದು ವಿಚಾರವನ್ನ ಆಚಾರ್ಯರು ಹೇಳ್ತಾರೆ. ಏನೆಂದರೆ, ಅಷ್ಟ ವಸುಗಳಲ್ಲಿ ಒಬ್ಬನಾದ ದ್ಯುನಾಮಕ ವಸುವಿನ ಮೂಲ ರೂಪದ ಹೆಂಡತಿ ವರಾಂಗಿ ಎನ್ನುವವಳು ಚತುರ್ಮುಖ ಬ್ರಹ್ಮದೇವರ ಶಾಪದಿಂದ ಭೂಮಿಯ ಮೇಲೆ ಅಂಬಾ ಎನ್ನುವ ಹೆಸರಿನಿಂದ ಹುಟ್ಟಿದ್ಲು. ಅದೇ ಅಂಬಾ ಹಠದಿಂದ ದೇಹತ್ಯಾಗ ಮಾಡಿ ಛಲದಿಂದ ದ್ರುಪದರಾಜನಲ್ಲಿ ಮಹಾರುದ್ರದೇವರ ವರದಿಂದ ಶಿಖಂಡಿನಿಯಾಗಿ ಹುಟ್ಟುತ್ತಾಳೆ. ಹುಟ್ಟಿದ್ದೇನೋ ಹೆಣ್ಣೆ, ಆದರೆ ಮುಂದೆ ಅದೇ ಗಂಡಾಗುತ್ತೆ ಅಂತಲೂ ಹೇಳಿದ್ರು ಮಹಾರುದ್ರದೇವರು. ಈ ವಿಷಯ ಸ್ವಲ್ಪ ಗಮನದಲ್ಲಿರಬೇಕು ನಮಗೆ. ಹುಟ್ಟಿದ್ದು ಯಾರು ಹೇಳಿ? ಅಂಬಾನೇ. ಅದೇ ಅಂಬಾ ಶಿಖಂಡಿನಿಯಾಗಿ ದ್ರುಪದ ರಾಜನ ಮನೆಯಲ್ಲಿ ಹುಟ್ಟಿದ್ದಾಳೆ. ಹುಟ್ಟಿದ ಆ ಮಗುವಿಗೆ ಚೌಲೋಪನಯನಾದಿ ಕರ್ಮಾಣಿ ಅಕರೋತ್ ಎಂಬುದಾಗಿ ಜನಾರ್ದನ ಭಟ್ಟರು ವ್ಯಾಖ್ಯಾನ ಬರೀತಾರೆ. ಶ್ರೀಮದ್ ಆಚಾರ್ಯರು ಪುಂವತ್ ಕರ್ಮಾಣಿ ಚ ಅಕರೋತ್ ಎಂಬುದಾಗಿ ಹೇಳಿದ್ದಾರೆ. ಏನಂತ ಹೇಳಿ? ಪುಂವತ್ ಕರ್ಮಾಣಿ ಚ ಅಕರೋತ್
ಅಂದರೆ ಹುಟ್ಟಿದಂತಹ ಹೆಣ್ಣು ಮಗುವಿಗೆ ದೃಪದನು ಪುರುಷರಿಗೆ ಮಾಡಬೇಕಾದಂತಹ ಎಲ್ಲ ಸಂಸ್ಕಾರಗಳನ್ನು ಮಹರುದ್ರ ದೇವರ ಮಾತಿನ ವಿಶ್ವಾಸದಿಂದ ಈ ಹೆಣ್ಣು ಕೂಸು ಮುಂದೆ ಗಂಡಾಗುತ್ತೆ ಅಂತ ನಂಬಿ ಹೆಣ್ಣಾಗಿ ಹುಟ್ಟಿರುವ ಆ ಮಗುವಿಗೆ ಗಂಡಿನಂತೆ ಎಲ್ಲ ಸಂಸ್ಕಾರಗಳನ್ನು ಮಾಡಿಬಿಡ್ತಾರೆ. ಅದರ ಲಿಂಗವನ್ನು ಗುಪ್ತವಾಗಿ ಇರಿಸಿ ಆ ಗಂಡ ಹೆಂಡತಿಯರು ಇಬ್ಬರು ಯಾರಿಗೂ ಗೊತ್ತಾಗದಂತೆ ತುಂಬ ಜಾಗ್ರತೆ ವಹಿಸಿ ರಹಸ್ಯವಾಗಿ ಆ ಕೂಸನ್ನು ಬೆಳೆಸ್ತಾರೆ. ಎಲ್ಲರಿಗೂ ಗಂಡು 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 ಅಂತ ಕೇಳಿಕೊಂಡು ಬೆಳೆಸ್ತಾ ಇರ್ತಾರೆ. ಈಗ ಅಂದರೆ ಈಗಿನ ಸೀರಿಯಲ್ನವರೆಲ್ಲ ಇದನ್ನು ನೋಡಿ ಕಲ್ತ್ಕೋಬೇಕು, ಕಾಪಿ ಮಾಡಬೇಕು. ಹಾಗಿದೆ ಈ ಕಥೆ ನೋಡಿ. ಏಕಾಂತದಲ್ಲಿ ತಾವೇ ಗುಟ್ಟಾಗಿ ಆ ಕೂಸನ್ನು ಬೆಳೆಸ್ತಾರೆ. ಪುರೋಹಿತರನ್ನ ಕರೆಸಿ ನಾಮಕರಣ, ಚೌಲ, ಉಪನಯನಾದಿ ಮುಂತಾದ ಸಂಸ್ಕಾರಗಳನ್ನು ಪುರುಷರಿಗೆ ಮಾಡಬೇಕಾಗಿರತಕ್ಕಂತಹ ಎಲ್ಲ ವಿಧಿ ವಿಧಾನಗಳನ್ನು ಸಂಸ್ಕಾರಗಳನ್ನು ಆ ಹೆಣ್ಣು ಮಗುವಾದ ಶಿಖಂಡಿನಿಗೆ ದೃಪದ ಮಾಡಿಸ್ತಾರೆ. ಆಮೇಲೆ ಏನಾಯಿತು? ಆ ಶಿಖಂಡಿನಿಗೆ ಯೌವನ ಬಂತು. ಮಗು ದೊಡ್ಡದಾಯ್ತಲ್ವಾ, ಯೌವನ ಬರಬೇಕಲ್ವಾ, ಯೌವನ ಬಂತು. ಯೌವನ ಬಂದ ಮೇಲೆ ಈಗೊಂದು ತಮಾಷೆ ನೋಡಿ. ಈಗ ಇಲ್ಲಿ ನಡೆದ ಒಂದು ಮಜಾ, ಅದೊಂದು ತಮಾಷೆ. ಇದ್ರ ಬಗ್ಗೆ ಆಚಾರ್ಯ ಮಧ್ವರು ತಾತ್ಪರ್ಯದಲ್ಲಿ ಯಾವ ರೀತಿ ನಡೆಯ ಕೊಡ್ತಾರೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಹರಿವಾಯು ಗುರುಗಳ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೂ ಇರಲಿ. ಜೈ ಶ್ರೀ ಮಹಾಕಾಳ, ವಿಶ್ವಮಾತಾ ಗೋಮಾತಾ.